ವೆಲ್ಕಮ್ ಟು ಸುಪ್ರಿ ವರ್ಲ್ಡ್. ನಾನು ವೀಣಾ. ನಾನಿವತ್ತು ಒಂದು ಹೊಸ ರುಚಿ ಮೊಟ್ಟೆ ಕೈಮಾ ಮತ್ತು ಮೊಟ್ಟೆ ಬೋಂಡ ಮಾಡೋದನ್ನ ಜೊತೆಗೆ ಮೊಟ್ಟೆನ ಸುಲಭವಾಗಿ ಹೇಗೆ ಬೇಯಿಸ್ಕೋಬೋದು ಅನ್ನೋ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಫಸ್ಟು ನಾನೊಂದು 10 ಮೊಟ್ಟೆ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಬೇಯ್ಲಿಕ್ಕೆ ಇಡ್ತಾ ಇದ್ದೀನಿ. ಕುಕ್ಕರ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಇದಕ್ಕೆ ಮೊಟ್ಟೆ ಮುಳುಗುವಷ್ಟು ನೀರನ್ನ ಸೇರಿಸ್ಬೇಕು. ನೋಡಿ, ನೀರು ಹಾಕಿದ್ದೀನಿ. ಮತ್ತು ನಾನಿಲ್ಲಿ ಆಲೂಗೆಡ್ಡೆ ಹಾಕ್ತಾಯಿದ್ದೀನಿ. ಒಂದು 4 ಆಲೂಗೆಡ್ಡೆನ. ಬರೀ ಮೊಟ್ಟೆ ಕೂಡ ಬೇಯಿಸ್ಕೋಬೋದು. ನಾನು ಒಂದೇ ಸಲ ಈಸಿ ಆಗುತ್ತೆ ಅಂತ ಆಲೂಗೆಡ್ಡೆ ಸೇರಿಸ್ತಾ ಇದ್ದೀನಿ. ನಾನು ಜೊತೆಗೆ ಆಲೂ ಬೋಂಡ ಕೂಡ ಮಾಡ್ತಾ ಇರೋದ್ರಿಂದ 3 ರೆಸಿಪೀಸು ಇದರಲ್ಲೇ ಬರುತ್ತೆ. ಹಾಗಾಗಿ ಆಲೂಗೆಡ್ಡೆನ ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ಉಪ್ಪು ಸೇರಿಸ್ಕೋಬೇಕು. ಉಪ್ಪು ನೋಡ್ಕೊಂಡು ಹಾಕ್ಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಬೇಕು. 1 ವಿಸಲ್ ಬರ್ಸಿದ್ರೆ ಸಾಕು. ನಮ್ಮ ಕುಕ್ಕರಲ್ಲಿ ಒಂದೇ ವಿಸಲ್ಗೆ ಚೆನ್ನಾಗಿ ಬೆಂದಿರುತ್ತೆ. 1 ವಿಸಲ್ ಬಂದಿದೆ. ನಿಮ್ಮ ಕುಕ್ಕರ್ಗಳಲ್ಲಿ ನೋಡ್ಕೊಳ್ಳಿ, 1 ವಿಸಲ್ಗೆ ಬೆಂದಿಲ್ಲ ಅಂತ ಅಂದರೆ ಒಂದು ಮೊಟ್ಟೆನ ಹಿಡ್ದು ನೋಡಿಬಿಟ್ಟು ಇನ್ನೊಂದು ವಿಸಲ್ ಬರ್ಸ್ಕೋಬೋದು. ನೋಡಿ, ಇವಾಗ ನಾನು ಬಿಸಿನೀರನ್ನ ಬಸಿತಾ ಇದ್ದೀನಿ. ಇವಾಗ ತಣ್ಣೀರು ತೊಗೊತಾ ಇದ್ದೀನಿ. ಆಲೂಗೆಡ್ಡೆನ ಈ ರೀತಿ ನಾನು ಸಪ್ರೇಟ್ ಮಾಡ್ತಾ ಇದ್ದೀನಿ. ಈ ಆಲೂಗೆಡ್ಡೆ ರೆಸಿಪಿ ಆಮೇಲೆ ಮಾಡ್ತೀನಿ ನಾನು. ಇವಾಗ ಮೊಟ್ಟೆನ ತಣ್ಣೀರಿಗೆ ಆಗಿದೆ. ಈ ರೀತಿ ಶೆಲ್ಫ್ ಮೇಲೆ ಟಚ್ ಮಾಡಿಬಿಟ್ಟು ಸಿಪ್ಪೆನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬೆಂದಿದೆ ಅಂತ. ನಾವು ಈಸಿಯಾಗಿ ಕುಕ್ಕರ್ನಲ್ಲೇ ಬೇಯಿಸ್ಕೋಬೋದು ಮೊಟ್ಟೆನ. ನಾನು ಹೀಗೆ ಬೇಯಿಸೋದು ಮೊಟ್ಟೆನ. ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ. ನೋಡಿ, ಇದು ಫಸ್ಟ್ನೇ ರೆಸಿಪಿ. ಇವಾಗ ಒಂದು ಪಾತ್ರೆ ಇಟ್ಬಿಟ್ಟು ಇದಕ್ಕೆ ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಇಲ್ಲಿ 2 ಈರುಳ್ಳಿನ ಸಣ್ಣದಾಗಿ ಉದ್ದವಾಗಿ ಕಟ್ ಮಾಡ್ಕೊಂಡಿರೋ ಅಂಥದ್ದನ್ನು ಸೇರಿಸ್ತಾ ಇದ್ದೀನಿ. 1 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಕೆಂಪಗಾಗಬೇಕು. ನೀವು ಇದೇ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕೋ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನೋಡಿ, ಈರುಳ್ಳಿ ಕೆಂಪಗಾಗಿದೆ. ಇವಾಗ ಇದಕ್ಕೆ 1 ಟೊಮೊಟೊ ಹಣ್ಣು ಸೇರಿಸ್ತಾ ಇದ್ದೀನಿ. ಈ ಮೊಟ್ಟೆ ಕೈಮಕ್ಕೆ ಜಾಸ್ತಿ ಹುಳಿ ಮಾಡ್ಕೋಬಾರ್ದು. ಒಂದೇ ಒಂದು, ಅದರಲ್ಲೂ ನಾನು ಜಾಮೂನ್ ಟೊಮೊಟೊ ಹಣ್ಣು ಸೇರಿಸ್ತಾ ಇದ್ದೀನಿ. ಹುಳಿ ಟೊಮೊಟೊ ಹಣ್ಣಾದರೆ ಬರೀ ಅರ್ಧ ಸೇರಿಸಿ ಸಾಕು. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. 1 ಸ್ಪೂನ್ ಗರಂ ಮಸಾಲ ಹಾಕಿದ್ದೀನಿ. ಸ್ವಲ್ಪ ಅರಿಶಿಣದ ಪುಡಿ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ 1 ಸ್ಪೂನಷ್ಟು ಚಿಲ್ಲಿ ಪೌಡ್ರು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಖಾರ ಅಷ್ಟು ತಿನ್ನಲ್ಲ ಅಂದರೆ ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಅರ್ಧ ಲೋಟ ನೀರು ಹಾಕ್ಬಿಟ್ಟು ಬೇಯಿಸ್ಕೋಬೇಕು. ಆವಾಗ ಇದು ಮಸಾಲೆ ಎಲ್ಲ ಗದ್ರು ಥರ ಉಳಿಯಲ್ಲ. ಚೆನ್ನಾಗಿ ಬೆಂದಿರುತ್ತೆ ಮಸಾಲೆ, ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೋಡಿ, ಇವಾಗ ನೀರು ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇವಾಗ ಈ ನೀರೆಲ್ಲ ಸ್ವಲ್ಪ ಡ್ರೈ ಆಗೋ ತನಕ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ನೀರು ಡ್ರೈ ಆಗ್ತಾ ಇದೆ. ತುಂಬ ಚೆನ್ನಾಗಿರುತ್ತೆ ಮಾತ್ರ ಇದು ಮೊಟ್ಟೆ ಕೈಮಾ. ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ, ದೋಸೆ ಜೊತೆಲ್ಲ ಅಷ್ಟೇನು ಚೆನ್ನಾಗಿರಲ್ಲ. ಇವಾಗ ನಾವು ಬೇಯಿಸ್ಕೊಂಡಿರ್ತೀವಲ್ಲ ಮೊಟ್ಟೆನ, ಅದನ್ನು ಇದಕ್ಕೆ ಹಾಕಬೇಕು. ನೋಡಿ, ನಾನು ಬೇಯಿಸ್ಕೊಂಡಿದ್ದೆಲ್ಲ ಕುಕ್ಕರಲ್ಲಿ ಅದೇ ಮೊಟ್ಟೆಗಳಿದು. ಇದನ್ನು ಈ ರೀತಿ ಗ್ರೇಟರ್ ಮಾಡಿ ಹಾಕಬೇಕು. ಸ್ವಲ್ಪ ಸಣ್ಣದಾಗಿ ಸ್ವಲ್ಪ ದಪ್ಪಾಗಿ ಹಾಕಿದ್ರೆ ಆಯಿತು. ನೋಡಿ, ಮೊಟ್ಟೆ ಕೂಡ ಎಷ್ಟು ಪರ್ಫೆಕ್ಟಾಗಿ ಒಳಗಡೆ ಎಲ್ಲ ಬೆಂದಿದೆ ಕುಕ್ಕರ್ನಲ್ಲಿ ಬೇಯಿಸಿದ್ರು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗ್ಯಾಸ್ದು ಉರಿನ ಲೋ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು. ನಿಮಗೆ ಎಷ್ಟು ಮೊಟ್ಟೆನ ಸೇರಿಸ್ಬೇಕು ಅನಿಸುತ್ತೋ ಅಷ್ಟು ಮೊಟ್ಟೆನ ಸೇರಿಸ್ಬೋದು. ನಾನಿಲ್ಲಿ ಒಂದು 5ರಿಂದ 6 ಮೊಟ್ಟೆ ಹಾಕಿದ್ದೀನಿ ಅಂತ ಅನ್ಸ್ಕೊತೀನಿ. ನೋಡಿ, ಈ ಥರ ಸಣ್ಣದಾಗಿ ದಪ್ಪಗೆ ತುರಿದು ಸೇರಿಸ್ಕೊಂಡ್ರೆ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ನಾವು ಮೊಟ್ಟೆ ಬೇಯಿಸ್ಬೇಕಾದ್ರೂ ಹಾಕಿದ್ದೀವಿ ಮತ್ತು ಗೊಜ್ಜಿಗೂ ಹಾಕಿದ್ದೀನಿ. ಹಾಗಾಗಿ ಆಮೇಲೆ ಲಾಸ್ಟಲ್ಲಿ ನೋಡಿಕೊಂಡು ಬೇಕು ಅಂದರೆ ಸ್ವಲ್ಪ ಉಪ್ಪಿನ ಪುಡಿ ಸೇರಿಸ್ಕೋಬೋದು.
ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟೇ, ತುಂಬ ಸಿಂಪಲ್ಲಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಮೊಟ್ಟೆ ಕೈಮಾ. ನೀವು ಹೋಟೆಲ್ಗಳಲ್ಲಿ ಕೇಳಿದ್ರು ಇದೇ ಟೈಪ್ ಅವ್ರು ಮಾಡಿಕೊಡೋದು. ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ನಾನಿಲ್ಲಿ ಚಪಾತಿ ಜೊತೆ ಮಾಡಿದ್ದೀನಿ ಮೊಟ್ಟೆ ಕೈಮಾನ. ನೋಡಿ, ಇಷ್ಟೇ 2ನೇ ರೆಸಿಪಿ. ಇವಾಗ 3ನೇ ರೆಸಿಪಿ. ಆಲೂಗೆಡ್ಡೆ ಬೇಯಿಸ್ಕೊಂಡಿದ್ಮಲ್ಲ, ಈ ಆಲೂಗೆಡ್ಡೆನ ಸಿಪ್ಪೆ ತೆಗಿತಾ ಇದ್ದೀನಿ. ಇದು ಮೊಟ್ಟೆ ಬೋಂಡ ಮಾಡ್ತಾ ಇರೋದು ನಾನು. ತುಂಬ ಚೆನ್ನಾಗಿರುತ್ತೆ ಆಲೂ ಮೊಟ್ಟೆ ಬೋಂಡ ಅಂತ. ಇವಾಗ 2 ಆಲೂಗೆಡ್ಡೆ ತೊಗೊಂಡು ಒಂದು ಮಿಕ್ಸಿಂಗ್ ಬೌಲ್ ತೊಗೋಬೇಕು. ಈ ರೀತಿ ಮೊಟ್ಟೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಯೆಲ್ಲೋ ಪಾರ್ಟ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ. ನಾನು ಒಂದು 5ರಿಂದ 6 ಮೊಟ್ಟೆ ಕೈಮಕ್ಕೆ ಯೂಸ್ ಮಾಡಿಕೊಂಡೆ. ಇನ್ನು ಉಳಿದಿದ್ದ ಮೊಟ್ಟೆಗಳಲ್ಲಿ ಈ ರೀತಿ ಕಟ್ ಮಾಡಿದ್ದೀನಿ. ಒಂದು ಹೊಸ ರುಚಿ, ಸುಮ್ಮನೆ ಗೆಸ್ ಮೇಲೆ ಟ್ರೈ ಮಾಡಿದ್ದೆ ನಾನು, ತುಂಬ ಚೆನ್ನಾಗಿ ಬಂತು. ನಮಗೆ ಎಷ್ಟು ಬೋಂಡ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಅಷ್ಟು ಬೋಂಡಕ್ಕೆ ಮೊಟ್ಟೆ ಕಟ್ ಮಾಡಿಕೊಂಡು ಈ ರೀತಿ ಯೆಲ್ಲೋ ಪಾರ್ಟ್ನ ಸಪ್ರೇಟ್ ಮಾಡ್ಕೋಬೇಕು. ಇವಾಗ ಈ ಯೆಲ್ಲೋ ಪಾರ್ಟ್ ಜೊತೆಗೇ ಈ ಬೇಯಿಸಿರೋವಂಥ ಆಲೂಗಡ್ಡೆನ ಈ ರೀತಿ ತುರಿದ್ಬಿಟ್ಟು ಹಾಕಬೇಕು. ಬೇಕಾದ್ರೆ ಸ್ಮ್ಯಾಶ್ ಕೂಡ ಮಾಡ್ಕೋಬೋದು, ಆದರೆ ಬೇಯಿಸಿರೋ ಆಲೂಗಡ್ಡೆ ಅಲ್ವಾ, ತುಂಬ ಚೆನ್ನಾಗಿ ಆಗುತ್ತೆ ಹೀಗೆ ಮಾಡಿದ್ರು ಅಂತ ನಾನು ಹೀಗೆ ಮಾಡ್ತಾಯಿದ್ದೀನಿ. ನೋಡಿ, ನಾನಿಲ್ಲಿ 2 ಆಲೂಗಡ್ಡೆನ ಈ ರೀತಿ ತುರಿತಾ ಇದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಒಂದು ಹೊಸ ರುಚಿ. ಅಡುಗೆನಲ್ಲಿ ನಾವು ಸ್ವಲ್ಪ ಸ್ವಲ್ಪ ಚೇಂಜಸ್ ಮಾಡೋದ್ರಿಂದ ಹೊಸ ರುಚಿ ಸಿಕ್ಕಾಗುತ್ತೆ. ನಾವೇ ಅದಕ್ಕೆ ಒಂದು ಹೆಸರು ಕೊಟ್ಟಾಗೂ ಆಗುತ್ತೆ. ಸ್ವಲ್ಪ ಚಿಲ್ಲಿ ಪೌಡ್ರು ಹಾಕಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಸೇರಿಸ್ಬೇಕು. ಸ್ವಲ್ಪ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ನಾವು ಸಣ್ಣದಾಗಿ ಕಟ್ ಮಾಡಿರೋವಂಥ ಈರುಳ್ಳಿ, 1 ಈರುಳ್ಳಿ ಹಾಕಿದ್ದೀನಿ. ಮಸಾಲೆ ನೋಡ್ಕೋಬೇಕು, ಇಷ್ಟು ಅಂತಲೇ ಏನಿಲ್ಲ, ಈರುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಬೇಕು. ನೋಡಿ, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಯೆಲ್ಲೋ ಪಾರ್ಟ್ ಇರುತ್ತಲ್ಲ ಮೊಟ್ಟೆದು, ಅದು ಮತ್ತು ಆಲೂಗೆಡ್ಡೆ, ಈರುಳ್ಳಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಸ್ಟಫಿಂಗ್ನ ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ನೋಡಿ, ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಮಾತ್ರ. ಮಕ್ಳಿಗಂತೂ ಫೇವ್ರೆಟ್ ಅಂತ ಹೇಳ್ಬೋದು, ಇಷ್ಟಪಟ್ಟು ತಿಂತಾರೆ. ಇವಾಗ ಈ ಮೊಟ್ಟೆಗೆ ಈ ಸ್ಟಫಿಂಗ್ನ ತುಂಬಬೇಕು. ಸ್ವಲ್ಪ ಬೇಕಾದ್ರೆ ಸ್ವಲ್ಪ ಹಾಕ್ಬೋದು, ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ನನ್ನ ಹಸ್ಬೆಂಡು ಇದೇ ಥರ ಮೊಟ್ಟೆಗೆ ಈ ಥರ ಸ್ಟಫಿಂಗ್ ಇಟ್ಟು ಕೊಡ್ತಾಳೆ, ನಾನು ತಿನ್ನೋದಿಲ್ಲ ಅಂತ ಹೇಳ್ತಿರು. ಬಟ್ ಲಾಸ್ಟಲ್ಲಿ ಚೆನ್ನಾಗೈತೆ ಅಂತ ಹೇಳಿದ್ರು ಅವರು ಕೂಡ. ನನ್ನ ಮಗನಿಗಂತೂ ತುಂಬಾ ಇಷ್ಟ ಆಯಿತು. ನಾವು ಹೊಸದಾಗಿ ಟ್ರೈ ಮಾಡಿದ್ದಕ್ಕೂ ವೇಸ್ಟ್ ಆಗಲಿಲ್ಲ, ಬಟ್ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಡೆಫಿನೆಟ್ಲಿ. ನಾನು ಇದೇ ಥರ ಎಲ್ಲ ಮೊಟ್ಟೆಗೂ ಕೂಡ ಸ್ಟಫಿಂಗ್ನ ತುಂಬ್ತಾಯಿದ್ದೀನಿ. ನೋಡಿ, ಇವಾಗ ಹಾಕಿದ್ದೀನಿ. ಇದೇ ಥರ ಎಲ್ಲದಕ್ಕೂ ಹಾಕಿದ್ದೀನಿ. ಇವಾಗ ಸ್ವಲ್ಪ ಮಿಕ್ಕಿದೆ ಸ್ಟಫಿಂಗು, ಇದನ್ನು ತೆಗೆದು ಒಂದು ಕಡೆ ಇಡ್ತಾಯಿದ್ದೀನಿ. ಇವಾಗ ಇಲ್ಲಿ 1 ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಇದೇ ಮಿಕ್ಸಿಂಗ್ ಬೌಲ್ಗೆ 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ. ಸ್ವಲ್ಪ ಹಿಂಗೆ ಹಾಕಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಉಪ್ಪು ಹಾಕೋದು ಮರೆತುಬಿಟ್ಟಿದ್ದೆ, ಆಮೇಲೆ ಹಾಕಿದೆ ಉಪ್ಪನ್ನ. ತುಂಬ ಆತುರವಾಗಿ ಅಡುಗೆ ಮಾಡಬೇಕಾದ್ರೆ ಒಂದೊಂದ್ಸಲ ಹೀಗೆ ಆಗಿಬಿಡುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಾಮೂಲಿ ನಾವು ಬಜ್ಜಿಗೆಲ್ಲ ಕಲಿಸ್ಕೋತೀವಲ್ಲ ಆ ಟೈಪಲ್ಲಿ ಕಡಲೆ ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ. ನೋಡಿ, ನಾನು ಕೈಯಲ್ಲಿ ಕಲಿಸ್ಕೊತಾ ಇದ್ದೀನಿ. ಚೂರು ಗಂಟಿರಬಾರ್ದು ಕಡಲೆ ಹಿಟ್ಟು, ಹಾಗೆ ಕಲಿಸ್ಕೋಬೇಕು. ಸೋಡಾ ಬೇಕಿದ್ರೆ ಯೂಸ್ ಮಾಡ್ಕೋಬೋದು, ಆದರೆ ಕಡಲೆ ಹಿಟ್ಟೆ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು, ಹಾಗಾಗಿ ನಾನು ಸೋಡಾ ಹಾಕಿಲ್ಲ. ನೀವು ಬೇಕಿದ್ರೆ ಚೂರು ಸೋಡಾ ಹಾಕ್ಕೊಳ್ಳಿ, ಅಡುಗೆ ಸೋಡಾನ.
ಇನ್ನೂ ಚೂರು ನೀರು ಬೇಕು ಅನಿಸುತ್ತೆ. ಇವಾಗ ನೋಡಿ ನಾನು ಲಾಸ್ಟಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ ನೆನೆಸ್ಕೊಂಡು. ಇವಾಗ ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇವಾಗ ನಾವು ಮೊಟ್ಟೆನ ಆಲೂಗಡ್ಡೆ ಸ್ಟಫಿಂಗ್ ಹಾಕಿದ್ವಲ್ಲ ಅದನ್ನ ಈ ರೀತಿ ರೋಲ್ ಮಾಡಿ ಎಣ್ಣೆಗೆ ಹಾಕಿದ್ರೆ ಆಯಿತು. ಎಣ್ಣೆ ತುಂಬ ಕಾಯಿಸ್ಬೇಡಿ, ಮೀಡಿಯಮಾಗಿ ಕಾದಿದ್ರೆ ಸಾಕು. ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೋಂಡಾನ ಹಾಕ್ಕೋಬೋದು. ನಾನಿಲ್ಲಿ ಒಂದೇ ಸಲ ಹಾಕ್ತಾಯಿದ್ದೀನಿ. ನಿಮಗೆ ಅಭ್ಯಾಸ ಇಲ್ಲ ಅಂತ ಅಂದರೆ 2 ಬ್ಯಾಚ್ ಕೂಡ ಮಾಡ್ಕೊಳ್ಳಿ. ಕೈಗೆ ಎಣ್ಣೆ ಏನಾದರೂ ತಾಗುತ್ತೆ ಅನ್ನೋ ಭಯ ಇದ್ದರೆ. ನೋಡಿ ಚೂರು ಓಪನ್ ಆಗಲ್ಲ, ಎಣ್ಣೆನಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ತುಂಬ ದಪ್ಪವಾಗಿ ಕೂಡ ಚೆನ್ನಾಗಿ ಬಂದಿರುತ್ತೆ ಮೊಟ್ಟೆ ಬೋಂಡ. ಇದೇನು ತುಂಬ ಬೇಯಬೇಕಾಗಿಲ್ಲ, ಹೊರಗಡೆ ಕೋಟಿಂಗ್ ಬೆಂದರೆ ಸಾಕು. ಯಾಕಂದರೆ ಮೊಟ್ಟೆನೂ ಬೆಂದಿರುತ್ತೆ ಒಳಗಡೆ, ಮತ್ತು ಆಲೂಗೆಡ್ಡೆ ಕೂಡ ಬೆಂದಿರೋದೆ ಅಲ್ವಾ, ಹಾಗಾಗಿ ಹೊರಗಡೆ ಕೋಟಿಂಗ್ ಬೆಂದರೆ ಸಾಕು. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಇದನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು. ನೋಡಿ ನಾನಿಲ್ಲಿ ಒಂದೇ ಸಲ ಹಾಕಿದ್ದೀನಿ. ನಾನಿಲ್ಲಿ 7 ಮಾಡಿದ್ದೀನಿ ಅನಿಸುತ್ತೆ, ಮೋಸ್ಟ್ಲಿ 7 ಮಾಡಿದ್ದೀನಿ. ಕಡಲೆ ಹಿಟ್ಟು ತುಂಬ ಗಟ್ಟಿಯಾಗಬಾರ್ದು. ಇವಾಗ ನೋಡಿ ಆಗಿದೆ, ತೆಗೆದು ಹಾಕ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ದಪ್ಪ ದಪ್ಪವಾಗಿ. ತುಂಬ ಬೇಗ ಆಗುತ್ತೆ. ಸಂಜೆ ಟೈಮ್ ಆದರೂ ಮಾಡ್ಕೋಬೋದು, ಇಲ್ಲ ತಿಂಡಿ ಜೊತೆಗೆ ಸೈಡ್ ಡಿಶ್ ಆಗಿ ಕೂಡ ಮಾಡ್ಕೋಬೋದು. ನೋಡಿ ಇವಾಗ ಆಗಿದೆ, ನಾನು ತೆಗಿತಾ ಇದ್ದೀನಿ. ಹೀಗೆ ಬಂದಿದೆ. ಇವಾಗ ಇಲ್ಲಿ ಸ್ವಲ್ಪ ಸ್ಟಫಿಂಗ್ ಮಿಕ್ಕಿತ್ತಲ್ಲ, ಅದನ್ನು ಇನ್ನು ಸ್ವಲ್ಪ ಕಡಲೆ ಹಿಟ್ಟು ಮಿಕ್ಕಿತ್ತು, ಇದ್ರ ಜೊತೆಗೇ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ನಾನಿದು ಸುಮ್ಮನೆ ತೋರಿಸ್ತಾ ಇರೋದು, ಹೀಗೂ ಹಾಕ್ಕೋಬೋದು ಮಿಕ್ಕೊಂಡ್ರೆ ಅಂತ. ಇವಾಗ ಇದನ್ನು ಮಾಮೂಲಿ ಬೋಂಡ ಥರ ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ. ಇದು ಏನಿಲ್ಲ, ಚೆನ್ನಾಗೇ ಆಗುತ್ತೆ. ಯಾಕಂದರೆ ಆಲೂಗೆಡ್ಡೆ ಇರುತ್ತೆ, ಮುಟ್ಟೆದೆಲ್ಲ ಇರುತ್ತಲ್ವ, ಹಾಗಾಗಿ. ಇದು ಒಂದು 4 ಆಗಿತ್ತು ಅಷ್ಟೇ. ಇದನ್ನು ತೆಗಿತಾ ಇದ್ದೀನಿ. ನೋಡಿ ಆಯ್ತು. ಇವಾಗ ಮೊಟ್ಟೆ ಬೋಂಡನ ಒಂದು ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ, ನೋಡಿ ಹೇಗೆ ಬಂದಿದೆ ಅಂತ. ತುಂಬ ರುಚಿಯಾಗಿರುತ್ತೆ ಮಾತ್ರ. ನೋಡಿ ಹೀಗೆ ಬಂದಿದೆ. ಇವಾಗ ಲಾಸ್ಟಲ್ಲಿ ನಾನು ಚಪಾತಿ ಜೊತೆಗೆ ಇದೆಲ್ಲನೂ ಸರ್ವ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಪ್ಲೀಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಕೂಡ ಡೆಫಿನೆಟ್ಲಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.